ನ್ಯೂಸ್ಗೆ ಸ್ವಾಗತ. ಭಾರತದ ಧನಿ ನಮ್ಮ ಕೋಗಿಲೆಯ ಕಂಠಸಿರಿ ಮೂಲಕ 11,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ರೆಕಾರ್ಡ್ ಬರೆದವರು. 20ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಹಾಡಿ ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅನೇಕ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀಮತಿ ಆಶಾ ಭೋಸ್ಲೆ ಅವರ ನಿಧನ ಸುದ್ದಿ ತಿಳಿದು ಆಘಾತವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲೆಂದು ಪ್ರಾರ್ಥಿಸುತ್ತಾ ಅವರಿಗೆ ಇಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಂಕೇಶ್ವರ ಪಟ್ಟಣದ ಬಣ್ಣದ ಚಾವಡಿ ಹತ್ತಿರ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಶ್ರೀ ಸುಭಾಷ್ ಕಾಸಾರ್ಕರ್ ಇವರ ಹಸ್ತದಿಂದ ಆಶಾ ಭೋಸ್ಲೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಮಾಡಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ದಿ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರ ಸುಭಾಷ್ ಕಾಸಾರ್ಕರ್, ಅದೇ ರೀತಿ ಖ್ಯಾತ ಸೈಕಲ್ ಭೀಷ್ಮ ಹಾಗೂ ಸಂಕೇಶ್ವರ ನಾಗರಿಕ ವೇದಿಕೆ ಗೌರವ ಅಧ್ಯಕ್ಷ ರಮೇಶ್ ಪೂಜಾರಿ, ಅಧ್ಯಕ್ಷರಾದ ಪುಷ್ಪರಾಜ್ ಮಾನೆ, ಮುಖಂಡರಾದ ಸುಭಾಷ್ ಸೂರ್ಯವಂಶಿ, ಸುಭಾಷ್ ಗಾಯಕ್ವಾಡ್, ಸುಭಾಷ್ ಸನದಿ, ಸುಭಾಷ್ ಗಡ್ಕರಿ, ಸುಭಾಷ್ ಪೊದ್ದಾರ್, ಕಾಡಪ್ಪ ಮಂಗಸೂಳಿ, ಅಶೋಕ್ ಕೋರ್ಡೆ, ರಶೀದ್ ನನ್ನುಭಾಯಿ, ಶಿವಾನಂದ್ ಪಾಟೀಲ್, ಪ್ರಫುಲ್ ಕಾಟಾವ್ಕರ್, ಬಾಳಾಸಾಹೇಬ್ ಮರಡಿ ಹಾಗೂ ಅನೇಕ ನಾಗರಿಕರು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮತ್ತೊಮ್ಮೆ ಮಗದೊಮ್ಮೆ ಗಾನ ಕೋಗಿಲೆ ಫಾಲ್ಕೆ ಪ್ರಶಸ್ತಿ ವಿಜೇತೆ ಸ್ವರ್ಗೀಯ ಆಶಾ ಭೋಸ್ಲೆ ಇವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ತೇಜ್ ಪ್ರಭು ನ್ಯೂಸ್, संकेश्वर. घटना म्हणजे भारतातील जगप्रसिद्ध ज्ञान कोकिळाच्या लता मंगेशकर यांच्या धाकट्या बहीण आशा भोसले यांचं नुकतंच निधन झालेलं आहे. त्या आपण सर्वांनी संकेश्वर नागरिक मंचाच्या वतीनं आपण श्रद्धांजली वाहत आहोत. त्यांनी 92 त्यासनी दादासाहेब फाळके पुरस्कार व पद्मविभूषण या पुरस्काराने सन्मानित केलेलं होतं. आशाताई भोसले हा पार्श्वगायक होता. गझल सांगा, भक्तिगीत सांगा, कॅबरे सांगा, कुठल्या पण ह्याच्यामध्ये त्याने उत्कृष्ट गायन करत आपलं भारतीयचं नाव साता समुद्र पलीकडे पार व्हावलेलं आहे. अशी गायकांना आपण संकेश्वर नागरी व नगरीच्या वतीने भावपूर्ण श्रद्धांजली वाहत करतो. त्यासाठी आपण 2 मिनिट त्यासनी श्रद्धांजली 2 मिनिट मौनवरती राहून श्रद्धांजली वाहायची आहे. ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ನಮ್ಮ ಜಗತ್ತನ್ನೇ ಗಾಯನದ ಮೂಲಕ ದಿಗ್ಭ್ರಮೆಗೊಳಿಸಿದ ನಮ್ಮ ಆಶಾ ತಾಯಿ ಭೋಸ್ಲೆ ಅವರ ಒಂದು ಚಿಕ್ಕ ಮನಪೂರ್ವಕ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಯಾರಿಗೋ ಜಾಸ್ತಿ ಕರೆ ಕೊಟ್ಟಿಲ್ಲ. ಯಾಕಂದರೆ ಇವತ್ತು ನಾವು ಈ ದೇಶದಲ್ಲಿ ಯುವಕರ ಭಾಳ ಅವಶ್ಯಕತೆ ಇರೋದ್ರಿಂದ ಇವತ್ತು ನಮ್ಮ ಈ ಸಂಕೇಶ್ವರದಲ್ಲಿ ಒಂದು ದಿವಸ ನೀರಿಗಾಗಿ ಬರಗಾಲ ಇತ್ತು. ನೀರು ಸಿಗ್ತಾ ಇರಲಿಲ್ಲ. ಅಂದರೆ ಆ ಸಂದರ್ಭದಲ್ಲಿ ನಮ್ಮ AB ಪಾಟೀಲ್ ಸಾಹೇಬರು ಮಿನಿಸ್ಟರ್ ಆಗಿ 2 ವರ್ಷದಲ್ಲಿ ನೀರಿನ ಹೊಳೆಯನ್ನು ಹರಿಸಿದ್ದಾರೆ, ನೀರಿನ ಸಮುದ್ರವನ್ನೇ ಹರಿಸಿದ್ದಾರೆ ನಮ್ಮ ಪರಿಸರಕ್ಕೆ. ಅಂಥ ವ್ಯಕ್ತಿಯ ಬಲಗೈ ಬಂಟರಾದಂಥ ಸುಭಾಷ್ ಕಾಸರ್ಕರ್ ಇವತ್ತು ತಾಲೂಕಾ ಎಲೆಕ್ಟ್ರಿಕ್ ಸೊಸೈಟಿ ಡೈರೆಕ್ಟರು, ನೂತನ ಡೈರೆಕ್ಟ್ರು, ಅವರನ್ನು ನಾವು ಇವತ್ತಿನ ಈ ಒಂದು ಚಿಕ್ಕ ಕಾರ್ಯಕ್ರಮದ ಮುಖ್ಯ ಉಪಸ್ಥಿತಿಗೆ ಅವರನ್ನು ಕರೆ ಕೊಟ್ಟು ಅವರು ನಿಜವಾಗಿ ಒಂದು ಅರ್ಧ ಗಂಟೆ ಮೊದಲೇ ಬಂದು ಇಲ್ಲಿ ಕೂತ್ಕೊಂಡಿದ್ದು ನನಗೆ ಭಾಳ ಸಂತೋಷ ತಂದಿದೆ. ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ರಾಜಕಾರಣಿಗಳು ಒಂದು ಕಾರ್ಯಕ್ರಮ ಬರಬೇಕಂದ್ರೆ 4 ತಾಸು 5 ತಾಸು ಲೇಟ್ ಮಾಡ್ತಾರೆ. ಇದು ಸರಿಯಲ್ಲ. ನೀವು ಯುವಕರು ಇವತ್ತು 5-10 ಒಂದು ಅರ್ಧ ಗಂಟೆ ಮೊದಲು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದು ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ತಾಯಿಯ ಒಂದು ಶ್ರದ್ಧಾಂಜಲಿ ಅರ್ಪಣೆ ಮಾಡಬೇಕಂತ ನಮಗೊಂದು ಆಸೆ ಇತ್ತು. ಇವತ್ತು ಆಸೆ ನಾವು ಪೂರೈಸ್ತಾ ಇದ್ದೇವೆ. ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ನಮ್ಮ ಜಗತ್ತಿನ
ಗಾಯನದ ಮೂಲಕ ದಿಗ್ಭ್ರಮೆಗೊಳಿಸಿದ ಆಶಾ ತಾಯಿಯವರಿಗೆ ಒಂದು ಚಿಕ್ಕ ಶ್ರದ್ಧಾಂಜಲಿ ಮಾಡ್ತಾ ಇದ್ದೇವೆ. ತುಂಬ ಸಂತೋಷವಾಗ್ತಾ ಇದೆ. ಹಾಗೂ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಪುಷ್ಪರಾಜ್ ಮಾಣೆ ಅವರು ನಮಗೊಂದು ಟೆನ್ಷನ್ ಕೊಡ್ತಾರೆ. ಆಶಾ ತಾಯಿ ಶ್ರದ್ಧಾಂಜಲಿ ಆಗಲೇಬೇಕು. ಆವಾಗ ನಾನು ಒಂದು ತಿಂಗಳಿಂದ ನನಗೆ ಆರಾಮಿಲ್ಲ, ನಾನು ಯಾರಿಗೆ ಹೇಳ್ಕೊಳ್ಳೋ. ಇಡೀ ದೇಶ ಕಂಡ ಮಹಾನ್ ಆಶಾ ತಾಯಿ ಭೋಸ್ಲೆ ಅವರು ಮಹಾ ಗಾಯಕಿಯಾಗಿದ್ದರು. ಅವರಿಗೆ ಅಕಸ್ಮಾತ್ ತೀರ್ಕೊಂಡ ನಂತರ ನಮ್ಮ ಸಂಕೇಶ್ವರ ನಾಗರಿಕ ವೇದಿಕೆಯಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹೇಳಿದ್ದೇವೆ. विश्वविख्यात गायिका आशा भोसले जी का 92 वर्ष की आयु में निधन हो गया है। वे अस्वस्थ थी एवं मुंबई के ब्रिज कैंडी अस्पताल में उनका इलाज चल रहा था। आशा भोसले जी केवल सुरों की सम्राट ही नहीं थी, बल्कि आत्मिक भावनाओं की भी एक मधुर अभिव्यक्ति रही है। ब्रह्मा कुमारीज के लिए गाए गए उनके प्रभु गीत, जिनमें मन वीणा के तार बोले, सांसों के तार तार में, आज भी साधकों के मन को भीतर की शांति से जोड़ते हैं। इन गीतों में उनकी आवाज़ केवल संगीत नहीं, बल्कि एक अंतरात्मा का आमंत्रण बन जाती है। उनका ईश्वरीय प्रेम और आध्यात्मिकता के प्रति लगाव इस बात से स्पष्ट होता है कि उन्होंने अपने व्यस्त जीवन में भी प्रभु स्मृति से जुड़े गीतों को स्वर दिया। इस आध्यात्मिक योगदान के लिए हृदय से कृतज्ञ है और उन्हें श्रद्धा सुमन अर्पित करता है। उनकी स्वर गंगा यूं ही युगों तक मानवता को शांति और प्रेरणा देती रहे, यही कामना है। भारतातील जगप्रसिद्ध ज्ञान कोकिळाच्या लता मंगेशकर यांच्या धाकट्या बहीण आशा भोसले यांचं नुकतंच निधन झालेलं आहे. त्या आपण सर्वांनी संकेश्वर नागरिक मंचच्या वतीनं आपण श्रद्धांजली वाहत आहोत.